ವೀಕ್ಷಕರೇ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಭವ್ಯ ಭಾರತ ಖಂಡದ ನಾನಾ ಕುತೂಹಲಭರಿತ ಸಂಗತಿಗಳನ್ನು ಕೆದಕಿದ್ದಷ್ಟು ಅಲ್ಲಿ ವಿಸ್ಮಯಗಳೇ ತೆರೆದುಕೊಳ್ಳುತ್ತೆಯೇ ಹೊರತು ಅಲ್ಲಿ ನಮಗೆ ಉತ್ತರ ಸಿಗೋದು ವಿರಳವೇ. ಅಂತಹ ಗೊಂದಲದ ಗೂಡಾಗಿರುವ ಅದೆಷ್ಟೋ ವಿಷಯಗಳು ನಮ್ಮ ತರ್ಕಕ್ಕೆ ನಿಲ್ಕೋದಂತೆ ಭಾಸವಾಗ್ತವೆ. ಅವುಗಳಲ್ಲಿ ಪ್ರಮುಖವಾಗಿರೋದಂದರೆ ಹಿಮಾಲಯದ ತಪ್ಪಲು. ಹಿಮಾಲಯ ಅಂದಾಕ್ಷಣ ನಮಗೆ ಅದೆಷ್ಟೋ ಕುತೂಹಲಭರಿತ ವಿಷಯಗಳನ್ನು ಮನನ ಮಾಡ್ಕೊಳ್ಳೋಕ್ಕೂ ಕೂಡ ಅಸಾಧ್ಯವೇ. ಯಾಕಂದರೆ ಅಲ್ಲಿ ಹುಬ್ಬೇರಿಸೋ ವಿಷಯಗಳನ್ನು ಬಿಟ್ಟರೆ ಬೇರೆ ಯಾವುದು ಕೂಡ ಅಂತಿಮ ಘಟ್ಟ ತಲುಪೋದಿಲ್ಲ. ಅಂತಹ ಗೊಂದಲಕ್ಕೀಡು ಮಾಡೋ ವಿಷಯಗಳಲ್ಲೊಂದು ಹಿಮಾಲಯದ ಪರ್ವತದ ದುರ್ಗಮ ತಪ್ಪಲಿನ ಶ್ರೇಣಿಗಳಲ್ಲಿ ಇಂದಿಗೂ ನಿಗೂಢವಾಗಿ ಅಲೆದಾಡಿಕೊಂಡಿರುವ ಹಿಮಮಾನವ ಅಥವಾ ಹಿಮಾಲಯದ ಯತಿಗಳ ಬಗ್ಗೆ. ಬನ್ನಿ, ಹಾಗಿದ್ರೆ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಹಂಚಿಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ. ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ. ವೀಕ್ಷಕರೇ, ಹಿಮಾಲಯ ಪರ್ವತ ನಮ್ಮ ಭಾರತದ ಮಕುಟಮಣಿ ಇದ್ದಂತೆ. ಇಂದಿಗೂ ದೇವಾನುದೇವತೆಗಳ ವಾಸಸ್ಥಾನವಿದ್ದೇ ಹಿಮಾಲಯವನ್ನು ಪೂಜನೀಯವಾಗಿ ನೋಡಲಾಗ್ತಿದೆ. ಹಿಮಾಲಯ ಪರ್ವತ ಶ್ರೇಣಿಗಳು ಸುಮಾರು 5 ದೇಶಗಳವರೆಗೂ ವಿಸ್ತರಿಸಿದೆ. ಭಾರತ, ಪಾಕಿಸ್ತಾನ, ನೇಪಾಳ, ಭೂತಾನ್, ಚೈನಾದ ಕೇಂದ್ರ ಬಿಂದುವಾಗಿ ಅಜಾನುಬಾಹುವಿನಂತೆ ವಿಸ್ತರಿಸಿಕೊಂಡಿದೆ ಹಿಮಾಲಯ. ವಿಶ್ವದ ಅತಿದೊಡ್ಡ ನದಿಗಳಾದ ಸಿಂಧು, ಗಂಗಾ, ಬ್ರಹ್ಮಪುತ್ರ ನದಿಗಳು ಹುಟ್ಟುವ ಸ್ಥಳವೇ ಹಿಮಾಲಯ. ಹಿಮಾಲಯದ ಅನೇಕ ನಿಗೂಢತೆಗಳ ಹಿಂದಿನ ಕಾರಣಗಳನ್ನು ತಿಳಿಯಲು ಇಂದಿಗೂ ವಿಜ್ಞಾನಿಗಳ ಹಿಂದೆ ಹಿಮಾಲಯದ ಒಡಲಲ್ಲಿ ಅಲೆದಾಡ್ತಿದ್ದಾರೆ. ಆದರೆ ಅದರ ಬಗ್ಗೆ ಅರಿತದ್ದು ಮಾತ್ರ ಸಾಸಿವೆಯಷ್ಟು. ಇಡೀ ವಿಶ್ವದಲ್ಲಿನ ವಾತಾವರಣಕ್ಕೂ ಹಿಮಾಲಯದ ವಾತಾವರಣಕ್ಕೂ ಹೋಲಿಸಿದರೆ ವಿಭಿನ್ನವೇ. ಹಿಮಾಲಯದ ತಪ್ಪಲಿನಲ್ಲಿ ವಾಸಿಸುತ್ತಿರುವ ಜನಕ್ಕೆ ಯಾವುದೇ ಕಾಯಿಲೆಗಳು ಹತ್ತಿರಕ್ಕೂ ಸುಳಿಯೋದಿಲ್ಲ. ಅರುಣಾಚಲ ಪ್ರದೇಶ, ಹಿಮಾಚಲ ಪ್ರದೇಶ, ಸಿಕ್ಕಿಂ, ಜಮ್ಮು ಕಾಶ್ಮೀರ, ಉತ್ತರಾಖಂಡ, ಅಸ್ಸಾಂ ರಾಜ್ಯಗಳಲ್ಲಿನ ಜನರ ಆರೋಗ್ಯ ದೇಶದ ಇತರೆ ರಾಜ್ಯಗಳಿಗಿಂತಲೂ ತುಂಬ ಉತ್ತಮವಾಗಿರುತ್ತೆ. ಅಲ್ಲದೆ ಬಹುತೇಕ ಇಲ್ಲಿನ ಎಲ್ಲ ಜನ ಕಡಿಮೆ ಅಂದರೂ 100 ವರ್ಷ ಜೀವಿಸ್ತಾರೆ. ಹಿಮಾಲಯದಲ್ಲಿ ನಿಗೂಢತೆಗಳು ಸಾಕಷ್ಟಿವೆ. ಆದರೆ ಇಲ್ಲಿರೋ ಪ್ರಾಣಿ ಪಕ್ಷಿಗಳು ಹಿಮಾಲಯ ಬಿಟ್ಟರೆ ಬೇರೆ ಎಲ್ಲೂ ಕಾಣಸಿಗೋದಿಲ್ಲ. ಅಂತಹ ನಿಗೂಢ ಪ್ರಾಣಿಯಂತೆ ಓಡಾಡಿಕೊಂಡಿರೋ ಮನುಷ್ಯನೋ ಪ್ರಾಣಿಯೋ ಎಂಬುದನ್ನು ನಿಖರವಾಗಿ ಹೇಳೋಕ್ಕಾಗದೆ, ಸ್ಪಷ್ಟವಾಗಿ ಗುರುತಿಸೋಕ್ಕೂ ಸಾಧ್ಯ ಆಗದೇ ಇರೋ ನಿಗೂಢ ಜೀವಿಯೇ ಯತಿ ಅಥವಾ ಹಿಮಮಾನವ. ಎಸ್ ಸ್ನೇಹಿತರೆ, ಇಂದಿಗೂ ಕೂಡ ಜ್ವಲಂತ ಗೊಂದಲವಾಗಿಸಿರೋದು ಆ ಹಿಮಮಾನವನ ಬಗ್ಗೆಯೇ. ಹೌದಾ, ಇದಾರ ಅದೇನೋ ಪ್ರಾಣಿಯ ಅಥವಾ ಮನುಷ್ಯನ? ಸಾಧು ಸಂತರಂತೆ ಹಿಮಾಲಯ ಹೊಕ್ಕ ಪವಾಡ ಪುರುಷನ ಎಂಬಿತ್ಯಾದಿ ಕಪೋಲಕಲ್ಪಿತ ಪ್ರಶ್ನೆಗಳೇ ನಮ್ಮನ್ನು ಉಡಾಫೆ ಮಾಡಿಬಿಡುತ್ತವೆ. ಮಾಹಿತಿಗಾಗಿ ಸಿಕ್ಕಿರೋ ಕೆಲವೊಂದು ಫೋಟೋಗಳು, ದೃಶ್ಯಗಳು ವಿಜ್ಞಾನಿಗಳ, ಸಂಶೋಧಕರ ನಿದ್ದೆಗೆಡಿಸ್ಬಿಟ್ಟಿವೆ. ಒಂದು ವೇಳೆ ಆ ನಿಗೂಢ ಜೀವಿಯ ಪೂರ್ವಾಪರ ತಿಳಿದುಬಿಟ್ರೆ ಬಹುಶಃ ಸಣ್ಣದೊಂದು ಮೈಲಿಗಲ್ಲು ಸಾಧಿಸಿದ್ದಂತೆಯೇ ಎಂದು ಆ ಯತಿಗಳ ಹೆಜ್ಜೆ ಹಿಂಬಾಲಿಸಿ ಹೊರಟುಬಿಟ್ಟಿದ್ದಾರೆ. ಆದರೆ ದೊಡ್ಡ ಆಘಾತ ಇದ್ದೇ ಇದೆ. ಯಾಕಂದರೆ ಅಲ್ಲಿ ಯಾವುದೇ ಪ್ರಾಣಿಗಳು ಸಿಗೋದಿಲ್ಲ, ಮನುಷ್ಯನ ಸಂತತಿ ಇರೋದಿಲ್ಲ, ಸರಿಯಾಗಿ ಪ್ರಾಣವಾಯು ಇಲ್ಲ, ಉಸಿರುಗಟ್ಟಿಸೋ ಹಿಮಚ್ಛಾದಿತ ಪ್ರದೇಶ, ಮೈ ಕೊರೆಯುವ ಚಳಿ, ದಿನ ಯಾವುದು ರಾತ್ರಿ ಯಾವುದು ಅನ್ನೋ ಅರಿವಿಗೆ ಬಾರದ ವಾತಾವರಣ ಅವರನ್ನು ಇಂದಿಗೂ ಕಟ್ಟಿ ಹಾಕಿಬಿಟ್ಟಿದೆ. ಯಾಕಂದರೆ ಅಲ್ಲೇನಾದರೂ ಸತ್ತೋದ್ರೂ ಶವ ಸಾಗಿಸೋದು ಅಸಾಧ್ಯವೇ ಸರಿ. ಅಲ್ಲಿಗೆ ಭೇಟಿ ಕೊಡೋದಂದರೆ ಇಂಡಿಯನ್ ಆರ್ಮಿ ಮಾತ್ರ. ಅವರಿಗೂ ಕುತೂಹಲದ ಜೊತೆಗೆ ಭ್ರಮೆಯೂ ಆವರಿಸಿಬಿಟ್ಟಿದೆ. ಈ ಯತಿಗಳ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳನ್ನು ವೇದ ಪುರಾಣಗಳನ್ನು ಗಮನಿಸಿದರೆ ಸುಮಾರು 40,000 ವರ್ಷಗಳ ಪುರಾವೆ ಸಿಗುತ್ತೆ. ಈಗಿನ ಸಾಧು ಸಂತರು, ಯೋಗಿಗಳಂತೆ ಯತಿಗಳು ಕೂಡ ಶಿವನಾರಾಧಕರು. ಹಠಯೋಗದ ಮೂಲಕವೇ ಇಂದಿಗೂ ಅಲ್ಲಿ ನೆಲೆಸಿದ್ದಾರೆ. ಮನುಕುಲದಿಂದ ದೂರವೇ ಉಳಿದಿದ್ದಾರೆ ಅನ್ನೋ ನಂಬಿಕೆ ಇದೆ. ಇನ್ನು ಕೆಲವು ಪುರಾಣ ಕಥೆಗಳು ಈ ಯತಿಗಳು ಅಶ್ವತ್ಥಾಮನಿಗೆ ಕೃಷ್ಣ ನೀಡಿದ ಶಾಪದ ಫಲವಾಗಿ ಇಂದಿಗೂ ಭೂಮಿಯಲ್ಲಿ ಮನುಷ್ಯರ ಕಣ್ಣಿಗೆ ಬೀಳದಂತೆ ಓಡಾಡಿಕೊಂಡಿದ್ದಾನೆಂದು ಭಾವಿಸಲಾಗಿದೆ. ಆದರೆ ಇದು ಎಷ್ಟು ಸತ್ಯ, ಎಷ್ಟು ಮಿಥ್ಯವೆಂದು ನಮ್ಮಯ್ಯ ವಿವೇಚನೆಗೆ ಬಿಟ್ಟ ವಿಚಾರ. ದೈತ್ಯಾಕಾರದಲ್ಲಿ ಇರುವ ಈ ಜೀವಿ ಸರಿಸುಮಾರು 8ರಿಂದ 11 ಅಡಿಗಳಷ್ಟು ಎತ್ತರ ಇರುತ್ತವೆ ಅಂತ ಪ್ರತ್ಯಕ್ಷ ಕಂಡವರು ಹೇಳ್ತಾರೆ. ನೋಡೋಕೆ ಮಂಗನಂತೆ ಮುಖ, ಮನುಷ್ಯನಂತೆ ದೇಹ ರಚನೆ ಇದ್ದು ಅತ್ಯಂತ ರಹಸ್ಯಮಯ ಜೀವಿ ಅಂತ ಹೇಳಲಾಗುತ್ತೆ. ಮನುಷ್ಯರನ್ನ ಕಂಡೊಡನೆಯೇ ಕಾಲು ಕೇಳ್ತಾವೆ. ಅವುಗಳ ಹೆಜ್ಜೆ ಗುರುತುಗಳನ್ನು ಗಮನಿಸೋದಾದರೆ ಸುಮಾರು 2 ಅಡಿಗಳಿರುತ್ತೆ ಅಂತ ವರದಿಯಾಗಿದೆ.
ಒಂದೆಡೆ ಈ ರೀತಿಯಾದ ಜೀವಿಗಳಿಲ್ಲ ಎಂಬ ವಾದಗಳಿದ್ರೆ, ಹಿಮಾಲಯಕ್ಕೆ ಟ್ರೆಕ್ಕಿಂಗ್ ಹೋದಂತಹ ಅನೇಕರು ಇಂತಹ ಜೀವಿಗಳನ್ನು ನೋಡಿರುವುದಾಗಿ ಹೇಳ್ಕೊಂಡಿದ್ದಾರೆ. ಅಲ್ಲದೆ ವಿಜ್ಞಾನಿಗಳು ಹೇಳೋ ಪ್ರಕಾರ ಇಂದಿಗೂ ಹಿಮಾಲಯದ ಗುಹೆಗಳಲ್ಲಿ ಯತಿಗಳು ವಾಸಿಸ್ತಿವೆ. ಆದರೆ ಇವತ್ತಿನವರೆಗೂ ಈ ವಿಚಾರ ರಹಸ್ಯವಾಗಿ ಉಳ್ಕೊಂಡಿದೆ. ಯಾರೆಲ್ಲ ಯತಿಗಳನ್ನು ನೋಡಿದ್ದಾಗಿ ಹೇಳ್ಕೊಂಡಿದ್ದಾರೋ ಅವರೆಲ್ಲರೂ ವಿಚಿತ್ರ ಘಟನೆಗಳನ್ನು ಎದುರಿಸಿದ್ದಾರೆ. ಹಿಮಾಲಯದ ಮಡಿಲಲ್ಲಿ ಅನೇಕ ಚಮತ್ಕಾರಿ ಮರಗಿಡಗಳಿವೆ. ಜಡಿಬೂತಿ, ಔಷಧೀಯ ಗುಣಗಳಿರುವ ಗಿಡ ಮರಗಳಿಗೆ ಇಲ್ಲಿ ಯಾವುದೇ ಕೊರತೆ ಇಲ್ಲ. ಇಂತಹ ತಪ್ಪಲಿನಲ್ಲಿ ವಾಸಿಸುತ್ತಿದ್ದಾರೆ ಅತಿ ಪುರಾತನ ಯತಿ ಮಾನವರು. ನೇಪಾಳ ಸರ್ಕಾರ ಕೂಡ ಇಂತಹ ಮಾನವರ ಶೋಧನೆಗಾಗಿ ಹಿಮಾಲಯ ಶ್ರೇಣಿಗಳಿಗೆ ಟ್ರೆಕ್ಕಿಂಗ್ ಹೋಗುವವರಿಗೆ ಅಂತಲೇ ವಿಶೇಷವಾದ ಪರವಾನಗಿ ನೀಡುತ್ತಿತ್ತು. ಆ ರಹಸ್ಯ ಜೀವಿಗಳ ಸಂಶೋಧನೆಗಾಗಿ ವಿಶೇಷ ತಂಡಗಳನ್ನು ರಚಿಸಿತ್ತು. ಬಹುಶಃ ಸಾಕಷ್ಟು ಪರಿಶ್ರಮಪಟ್ಟು ಕೆಲವೊಂದಷ್ಟು ಮಾಹಿತಿಗಳನ್ನು ಸಂಗ್ರಹಿಸಲಾಯಿತೇ ವಿನಃ ಯತಿಗಳನ್ನು ಹಿಡಿಯುವುದಾಗಲಿ ಅವುಗಳ ವಾಸಸ್ಥಾನಗಳನ್ನು ಪತ್ತೆ ಹಚ್ಚುವುದಕ್ಕಾಗಲಿ ಸಾಧ್ಯವಾಗಲಿಲ್ಲ. ಅವುಗಳ ಹೆಜ್ಜೆ ಗುರುತುಗಳಿರುತ್ತಿದ್ದದ್ದೇ ದುರ್ಗಮ ಹಿಮಚ್ಛಾದಿತ ಪ್ರದೇಶಗಳಲ್ಲಿ ಮಾತ್ರ. ಆದರೆ ಆ ಜೀವಿಗಳು ಹೋದದ್ದಾದರೂ ಎಲ್ಲಿಗೆ, ಎತ್ತ ಕಡೆಗೆ ಅನ್ನೋ ಚಿಂತಾಕ್ರಾಂತವೇ ಇಂದಿಗೂ ಆವರಿಸಿಬಿಟ್ಟಿದೆ. ನೇಪಾಳ ಸರ್ಕಾರ ಮಾತ್ರ ಈ ಜೀವಿಗಳನ್ನು ಸರಿಯಾಗಿ ಗುರುತಿಸಲಾಗದೆ ಹಿಮಕರಡಿಗಳು ಇವು ಅಂತ ಶರ ಬರೆದು ಸುಮ್ಮನಾಗ್ಬಿಡ್ತು. ಹಿಮಾಲಯ ಹತ್ತಿದ ಚಾರಣಿಗರು ಕೂಡ ಆ ನಿರ್ಧಾರಕ್ಕೆ ತಲೆಯಾಡಿಸಿಬಿಟ್ರು. ಆದರೆ ಅದೆಲ್ಲವೂ ಕೂಡ ಶುದ್ಧ ಪೊಳ್ಳು ಅಂತ ಪ್ರೂವ್ ಮಾಡಿದ್ದು ನಮ್ಮ ಇಂಡಿಯನ್ ಆರ್ಮಿ ಸೈನಿಕರು. ಜೀವಿಯ ಅಸ್ತಿತ್ವವನ್ನು ತಜ್ಞರು, ವಿಜ್ಞಾನಿಗಳು ಸಾಬೀತುಪಡಿಸದಿದ್ದರೂ ಹಿಮಾಲಯ, ಸೈಬೀರಿಯಾ, ಮಧ್ಯ ಮತ್ತು ಪೂರ್ವ ಏಷ್ಯಾದಲ್ಲಿ ವಾಸಿಸುತ್ತಿರುವ ಈ ರಹಸ್ಯ ಜೀವಿಗಳ ಇರುವಿಕೆಗೆ ಅಲ್ಲಿನ ಜನ ಒಂದು ಕ್ಷಣ ಮೌನವಾಗುವುದು ಖಚಿತ. ಯಾಕಂದರೆ ಅವುಗಳು ಹಿಮಕರಡಿಗಳಲ್ಲ, ಬದಲಾಗಿ ಅವುಗಳು ಅತಿ ಪುರಾತನ ಶಕ್ತಿಯುತ ಮಾನವರು ಅನ್ನೋದು ಅಲ್ಲಿನವರ ಅಚಲವಾದ ನಂಬಿಕೆ. ಒಮ್ಮೆ ನೇಪಾಳದ ಮಕಾಲ್ ಬೇಸ್ ಕ್ಯಾಂಪ್ ಬಳಿ ಈ ಯತಿಗಳ ನಿಗೂಢ ಹೆಜ್ಜೆಗಳನ್ನು ಪತ್ತೆ ಹಚ್ಚಿರುವುದಾಗಿ ಭಾರತೀಯ ಸೇನಾ ಮುಖ್ಯಸ್ಥರು ಕೂಡ ಮಾಹಿತಿ ನೀಡಿದರು. ವರದಿಗಳ ಪ್ರಕಾರ ಭಾರತೀಯ ಸೇನೆಯ ಪರ್ವತಾರೋಹಣ ದಂಡಯಾತ್ರೆಯ ತಂಡವು ಕಂಡುಹಿಡಿದ ಹೆಜ್ಜೆ ಗುರುತುಗಳು 32x15 ಇಂಚುಗಳಷ್ಟು ದೊಡ್ಡದಾಗಿದ್ವು. 9 ಏಪ್ರಿಲ್ 2019ರಂದು ಮಕಾಲ್ ಬೇಸ್ ಕ್ಯಾಂಪ್ನ ಹತ್ತಿರ 32x12 ಇಂಚುಗಳಷ್ಟು ಅಳತೆಯ ಪೌರಾಣಿಕ ಕಥೆಗಳಲ್ಲಿ ಜೀವಂತವಾಗಿರುವ ಜೀವಿ ಯತಿಯ ನಿಗೂಢ ಹೆಜ್ಜೆ ಗುರುತುಗಳನ್ನು ಪತ್ತೆ ಮಾಡಿತ್ತು. ಅನ್ವೇಷಕರು, ವಿಜ್ಞಾನಿಗಳು, ಜನರು ಯತಿಯನ್ನು ನೋಡಿದ್ದೇವೆ ಎಂದು ಹೇಳಿಕೊಳ್ಳುವ ಹಲವಾರು ನಿದರ್ಶನಗಳು ಇದ್ದರೂ ಯಾವುದೇ ದಾಖಲೆಗಳು, ಸಾಕ್ಷಿಗಳಿಲ್ಲ. ಇದರಿಂದ ಒಂದಂತೂ ಸ್ಪಷ್ಟವಾಗುತ್ತೆ, ಹಿಮಾಲಯದ ಯತಿ ನಿಜವಾಗ್ಲೂ ಪ್ರಾಣಿಗಳ ಅನ್ನೋದು. ಸ್ನೇಹಿತರೆ, ಈ ಜೀವಿಗಳ ಬಗ್ಗೆ ಈಗಾಗಲೇ ಪಾಶ್ಚಿಮಾತ್ಯರು ಸ್ಕೂಬಿಡು, ಡಾಕ್ಟರ್ ಹೂ ಮತ್ತು ಟಿನ್ವಿನ್ ಕಾಮಿಕ್ ಪುಸ್ತಕಗಳಲ್ಲಿ ಯತಿಗಳನ್ನು ಉಲ್ಲೇಖಿಸಿದ್ದಾರೆ. ಈ ಪೌರಾಣಿಕ ಜೀವಿಯನ್ನು ಆಧರಿಸಿದ ಹಲವಾರು ಚಲನಚಿತ್ರಗಳು ಕೂಡ ಬಂದಿವೆ. ಆದರೆ ಕಥೆಗಳು ಮತ್ತು ಕಲ್ಪನೆಗಳನ್ನು ಮೀರಿ ಈ ಜೀವಿಗಳು ಇಂದಿಗೂ ನಿಗೂಢತೆಯನ್ನು ಸಾಧಿಸಿವೆ ಅಂದರೆ ಅಲ್ಲೊಂದು ಪವಾಡ ನಡೀತಿರುತ್ತೆ ಅನ್ನೋದರಲ್ಲಿ ಗೊಂದಲವೇ ಉಳಿದಿಲ್ಲ. ಹಿಮಾಲಯ ತಪ್ಪಲಿನಲ್ಲಿರುವ ಶೆರ್ಪಾ ಅನ್ನೋ ಬುಡಕಟ್ಟು ಜನಾಂಗ ಹಿರಿಯರೊಬ್ಬರ ಪ್ರಕಾರ ತಮ್ಮ ಜಾನಪದ ಸೊಗಡಿನಲ್ಲಿ ಈ ಜೀವಿ ಮತ್ತು ಅವುಗಳ ಇತಿಹಾಸ ಮತ್ತು ದಂತಕಥೆಗಳನ್ನು ಒಳಗೊಂಡಿರುವ ಪ್ರಮುಖ ಭಾಗವಾಗಿದೆ ಎಂದಿದ್ರು. ಈ ಜಾನಪದದ ಮೂಲ ಕಥೆಗಳಲ್ಲಿ ಒಂದಾದ ದಿ ಆನಿಹಿಲೇಷನ್ ಆಫ್ ದಿ ಯತಿ ಎಂಬ ದಾಖಲೆಯಲ್ಲಿ ಈ ಬಗ್ಗೆ ಉಲ್ಲೇಖ ಆಗಿದೆ. ಇನ್ನೊಂದು ಕಥೆಯಲ್ಲಿ ಸ್ಥಳೀಯ ಹುಡುಗಿಯೊಬ್ಬಳು ಯತಿಯಿಂದ ಅತ್ಯಾಚಾರಕ್ಕೊಳಗಾದ ನಂತರ ಆಕೆಯ ಆರೋಗ್ಯ ಕುಸಿದು ಹೋಗುತ್ತೆ ಅನ್ನೋ ಕಥೆಯೂ ಕೂಡ ಸೃಷ್ಟಿಯಾಗಿದೆ. ಇನ್ನೊಂದು ಜನಪದದ ಕಥೆಯ ಪ್ರಕಾರ ಸೂರ್ಯನು ಉದಯಿಸುತ್ತಿದ್ದಂತೆ ಯತಿ ಎತ್ತರಕ್ಕೆ ಬೆಳೆಯುತ್ತಾನೆಂದು ಸೂಚಿಸುತ್ತೆ. ಈ ಕಥೆಗಳು ಜನರಿಗೆ ಪ್ರೇರಕ ಅಥವಾ ನೈತಿಕತೆಯ ಪಾಠಗಳನ್ನು ಒದಗಿಸುತ್ತವೆ ಎಂದು ಯತಿ ತಜ್ಞ ಶಿವ ತಾಕಲ್ ಹೇಳಿದರು. ಬಹುಶಃ ಯತಿಯ ಜಾನಪದ ಕಥೆಗಳನ್ನು ಮಕ್ಕಳು ಗುಡ್ಡಗಾಡಿನಲ್ಲಿ ಅಲೆದಾಡಬಾರದೆಂಬ ಕಾರಣಕ್ಕಾಗಿ ಇಂತಹ ಜಾನಪದದ ಕಥೆಗಳು ಹುಟ್ಟಿಕೊಂಡಿವೆ ಎಂದು ಸ್ಥಳೀಯ ಜಾನಪದ ಕಲಾವಿದ ದಾಖಲ್ ಅಂತಾರಾಷ್ಟ್ರೀಯ ಸುದ್ದಿವಾಹಿನಿಗೆ ಸ್ಪಷ್ಟಪಡಿಸಿದರು. ಕೆಲವರು ಹೇಳುವಂತೆ ಯತಿಯು ಪರ್ವತವಾಸಿಗಳ ತಲೆಯೊಳಗೆ ನಿರ್ಮಿಸಲಾದ ಒಂದು ಭಯ ಅಂತ ಹೇಳ್ತಾರೆ. ಆದಾಗ್ಯೂ 1920ರ ದಶಕದ ಆರಂಭದಲ್ಲಿ ಪರ್ವತಾರೋಹಿಗಳು ಹಿಮಾಲಯವನ್ನು ಅನ್ವೇಷಿಸಲು ಪ್ರಾರಂಭಿಸಿದಾಗ ಈ ಯತಿಗಳ ಬಗ್ಗೆ ಮೊದಲ ಬಾರಿ ಅನ್ವೇಷಿಸಲಾಯಿತು. 1921ರಲ್ಲಿ ಪರಿಶೋಧಕ ಮತ್ತು ರಾಜಕಾರಣಿ ಚಾರ್ಲ್ಸ್ ಹೋವರ್ಡ್ ಬರಿ ಅವರ ದಂಡಯಾತ್ರೆಯ ಸಮಯದಲ್ಲಿ ದೊಡ್ಡ ಹೆಜ್ಜೆ ಗುರುತುಗಳನ್ನು ಗುರುತಿಸಿದರು. ಇದು ಮೆಟೊಕಾಗ್ಮಿ ಅನ್ನೋ ಜೀವಿಯ ಹೆಗ್ಗುರುತಿಗೆ ಸೇರಿದ್ದು ಅಂತ ಸ್ಥಳೀಯರು ಮಾಹಿತಿ ನೀಡಿದರು. ಪಾಶ್ಚಾತ್ಯರಲ್ಲಿ ಯತಿ ಬಗೆಗಿನ ಕುತೂಹಲ 1950ರ ದಶಕದಲ್ಲಿ ಉತ್ತುಂಗಕ್ಕೇರಿಬಿಟ್ಟಿತ್ತು. ಹಾಲಿವುಡ್ ಸೂಪರ್ ಸ್ಟಾರ್ ಜೇಮ್ಸ್ ಸ್ಟೀವಾರ್ಟ್ ಕೂಡ ತಮ್ಮ ಲಗೇಜ್ನಲ್ಲಿ ಯತಿ ಬೆರಳನ್ನು ಸಂಗ್ರಹಿಸುವ ಮೂಲಕ ಬ್ಯಾಂಡ್ ವ್ಯಾಗನ್ಗೆ ಬಂದಿದ್ರು.
ಅಂದಿನಿಂದ ಹಿಮದಲ್ಲಿ ಕೇವಲ ಹೆಜ್ಜೆ ಗುರುತುಗಳ ಛಾಯಾಚಿತ್ರಗಳು ಮತ್ತು ಯತಿಯ ಬಗ್ಗೆ ಚಲನಚಿತ್ರಗಳು ಬಂದವು. ಹಿಮಾಲಯದಲ್ಲಿ ಯತಿಗಳ ಅಸ್ತಿತ್ವದ ಬಗ್ಗೆ ಯಾವುದೇ ನಿಖರವಾದ ಪುರಾವೆಗಳಿಲ್ಲದೆ ಜನರು ಇಂದಿಗೂ ಹುಡುಕಾಡ್ತಿದ್ದಾರೆ. 1980ರ ದಶಕದಲ್ಲಿ ಪೌರಾಣಿಕ ಜೀವಿಯನ್ನು ನೋಡಿದ್ದೇನೆ ಎಂದು ಹೇಳಿಕೊಳ್ಳುವ ರೀನ್ ಹೋಲ್ಡ್ ಮೆಸ್ನರ್ ಅತ್ಯಂತ ಗುರುತಿಸಲ್ಪಟ್ಟ ಯತಿ ಪರಿಶೋಧಕ. ಎಲ್ಲ ಯತಿ ಹೆಜ್ಜೆ ಗುರುತುಗಳು ಹಿಮಕರಡಿಗಳದ್ದೇ. ಯತಿಯು ಅದ್ಭುತವಾದ ಆಕೃತಿಯಲ್ಲ, ಯತಿಯು ಒಂದು ವಾಸ್ತವ ಜೀವಿ ಎಂದು ಯತಿ ಸಂಶೋಧಕ ಉಲ್ಲೇಖಿಸಿದರು. 40,000 ವರ್ಷಗಳ ಹಿಂದೆ ಅಸ್ತಿತ್ವದಲ್ಲಿದ್ದ ಯತಿ ಹೆಜ್ಜೆ ಗುರುತುಗಳು ವಾಸ್ತವವಾಗಿ ಹಿಮಕರಡಿಗಳನ್ನೇ ಹೋಲುತ್ತವೆ ಎಂದು ಕೆಲವು ವಿಜ್ಞಾನಿಗಳು ಹೇಳ್ತಾರಾದರೂ ಇದು ಹಿಮಕರಡಿಗಳೇನಾ ಅಥವಾ ಯತಿಗಳದ್ದೇನಾ ಅನ್ನೋ ಸ್ಪಷ್ಟ ನಿಲುವಿಲ್ಲ. ಕೋಪನ್ ಹ್ಯಾಗನ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಸಂಶೋಧಕರು ಇದೊಂದು ಹಿಮಕರಡಿಗಳೆಂದು ಭಾವಿಸಿ ಉಲ್ಲೇಖಿಸಿದರು. ತದನಂತರ ಇದು ಹಿಮಕರಡಿಗಳಲ್ಲ, ಇದು ಪುರಾತನ ಹಾಗೂ ನಿಗೂಢ ಜೀವಿಗಳೇ ಅನ್ನೋದು ಸಾಬೀತಾದ ನಂತರ ಅವರ ಮಂಡನೆಯನ್ನು ಹಿಂತೆಗೆದುಕೊಳ್ಳಲಾಯಿತು. ಇಂದಿಗೂ ಬಗೆಹರಿಯದ ಗೊಂದಲದ ಗೂಡಾಗಿ ಬಿಟ್ಟಿದೆ ಯತಿಗಳ ನಿಗೂಢ ಚಲನೆಗಳು. ಇದು ಆ ಕೃಷ್ಣ ಪರಮಾತ್ಮನಿಂದ ಶಾಪಕ್ಕೊಳಗಾದ ಅಶ್ವತ್ಥಾಮನ ಕುಟುಂಬವ ಅಥವಾ ಋಷಿಮುನಿಗಳ, ಪವಾಡ ಪುರುಷರ, ಸಾಧು ಸಂತರ, ಇಲ್ಲ ದೇವಮಾನವರ? ಇಂತಹ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಆ ಕಾಲವೇ ನಿರ್ಧರಿಸಬೇಕು. ಆದರೂ ನಮ್ಮ ಭಾರತದಲ್ಲಿ ಬಗೆಹರಿಯದ ಅದೆಷ್ಟೋ ವಿಷಯಗಳು ರಹಸ್ಯವಾಗಿ ಉಳಿದುಕೊಂಡಿದೆ. ಅವುಗಳಲ್ಲೊಂದು ಚಿಕ್ಕ ತುಣುಕು ಈ ಹಿಮಾಲಯದ ಯತಿಗಳು. ನಮಸ್ಕಾರ.